ಹಾ ವೀಕ್ಷಕರೇ, ನಮ್ಮ ರಾಮಣ್ಣವರು ಡೆವಿಲಲ್ಲಿ ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ರಾಮಣ್ಣವರು ಬಹಳ ಚಿಕ್ಕದಾಗಿದ್ರು ಚೊಕ್ಕವಾದಂಥ ಒಂದು ಕ್ಯಾರೆಕ್ಟರ್ನ ಡೆವಿಲಲ್ಲಿ ಮಾಡಿದ್ದಾರೆ ಅಣ್ಣ. ಅಲ್ಲಿನ ನಿಮ್ಮ ಡೆವಿಲಲ್ಲಿ ಅದ ಅನುಭವ ಹೆಂಗಿತ್ತು, ಮತ್ತೆ ದರ್ಶನ್ ಸರ್ ಡಿ ಬಾಸ್ ಜೊತೆಯಲ್ಲಿ ಒಂದು ಒಡನಾಟ ನೀವು ಅಲ್ಲಿ ಆಕ್ಟ್ ಮಾಡಿದಾಗ ಹೆಂಗಿತ್ತು? ಯಾಕಂದ್ರೆ ನೀವು ಅವ್ರ ಕಾಂಬಿನೇಷನ್ನೇ ಮಾಡಿರೋದು. ಹೆಂಗಿತ್ತು ನಿಮ್ಮ ಅನುಭವ ಅಲ್ಲಿ? ಮೈ ಜುಮ್ ಅನ್ನೋದು ಅಂದರೆ ಅವ್ರು ಬಂದರೆ ಸೆಟ್ಟಲ್ಲಿ ಏನೋ ಒಂಥರ ಒಂದು ಪಾಸಿಟಿವ್ ಎನರ್ಜಿ. ಆಮೇಲೆ 4 ದಿನ ಅನ್ನೋ ಜೊತೆಲಿದ್ದ ಒಂದೇ ಇದರಲ್ಲಿ ಒಂದೇ ಪ್ಲೇಸಲ್ಲಿ ಕಾಂಬಿನೇಷನಲ್ಲೇ ಮಾಡಿದ್ರಲ್ಲ. ಆ 4 ದಿನ ನಾನು ಮಾತಾಡ್ಸ್ಬೇಕು ಅಂತ ಆಸೆ. ಏನು ಅನ್ಕೊಬಿಟ್ರು, ಟೆನ್ಷನ್ ಇರ್ತಾರೆ, ಆಮೇಲೆ ಡೈಲಾಗ್ ಇದ್ರಲ್ಲಿ ಇರ್ತಾರೆ. ಹಂಗಾಗ್ಬಿಟ್ಟು ನಾನು ಮಾತಾಡ್ಸೋ ಆಸೆ, ಪ್ರಯತ್ನ ಮಾಡೋಣ ಅಂತಂದ್ರೆ ಭಯ ಡೈವರ್ಟ್ ಆಗ್ಬಿಟ್ರೆ ನನ್ನಿಂದ ಅಂತ ಅನ್ಸ್ಕೊಳ್ಳೋದು ಬೇಡ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗಲ್ಲ. ಬಟ್ ಏನಪ್ಪಾ ಅಂದ್ರೆ ಅವ್ರು ಬಂತು ಅಂದ್ರೆ ಅದೇನೋ ಒಂದು ವೈಬ್ರೇಷನ್. ಒಂದು ಜಾಗದಿಂದ ಅವರು ಹೊರ ಬಂದ ಮೇಲೆ ಯಾರ ಜೊತೆಲೂ ರಿಯಾಕ್ಟ್ ಮಾಡದೇನೆ ಅವ್ರದೇ ಆದ ಒಂದು ಘನತೆಯನ್ನ ಉಳಿಸ್ಕೊಂಡು ಬಹಳ ಗಾಂಭೀರ್ಯತೆಯಿಂದ ಅವರು ಹೊರಗಡೆ ಇದ್ರು ಆಫ್ ಸ್ಕ್ರೀನ್ ಅಲ್ಲಿ. ಅಲ್ಲಿ ಬಂದಾಗ್ಲೂ ಕೂಡ ಅದೇ ರೀತಿ ಇದ್ರು. ನೀವು ಅವ್ರಿಗೆ ನಾ 4 ದಿನನೂ ನಾವು ನೋಡ್ದಂಗೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ. ಬಂದ ತಕ್ಷಣ ಕಾರಿಂದ ಇಳಿದ್ಬಿಟ್ಟು ಇಟ್ಕೋಗ್ತಾರೆ ಕ್ಯಾರವನ್ಗೆ. ವಿತ್ ಮೇಕಪ್ ಕಾಸ್ಟ್ಯೂಮ್ ಆದ್ಮೇಲೆ ಬರ್ತಾರೆ ಸೆಟ್ಗೆ. ಎಲ್ಲರಿಗೂ ಬಂದ ತಕ್ಷಣ ಹಾಯ್ ಅನ್ಕೊಂಡು ಎಲ್ಲರಿಗೂ ವಿಶ್ ಮಾಡ್ಬಿಟ್ಟು ಎಲ್ಲರಿಗೂ ವಿಶ್ ಮಾಡಿ ಎಲ್ಲರಿಗೂ ಲವಲವಿಕೆ ಇಡೀ ಟೀಮ್ಗೆ ಹಾಯ್ ಏನ್ ಚೆನ್ನ ಅನ್ಕೊಂಡು ಎಲ್ಲಾರನ್ನೂ ಜಾಲಿಯಾಗಿ ಮಾತಾಡ್ಸ್ಕೊಂಡು ಫುಲ್ ಖುಷಿಯಾಗಿ ಒಂದು ವೈಬ್ರೇಷನ್. ಅವಾಗ ನಮ್ಗೊಂಥರ ಹೆಮ್ಮೆ, ನಮ್ನು ಮಾತಾಡ್ಸೋರು ಅಂತ. ಇದ್ರಲ್ಲಿ ಹೋದ್ರು ಎಲ್ಲ ಡಿಸ್ಕಸ್ ಆಗುತ್ತೆ, ಶಾರ್ಟ್ ತೆಗಿತಾರೆ. ಆಮೇಲೆ ಬಾಯ್ ಬರ್ಲೇನ್ರ ಚೆನ್ನಾ ಬರ್ಲೇನಾ ಆಯ್ತು ವೈಬ್ ಅನ್ನೋದು ನಾವು ಖುಷಿ. ಅವ್ರ ಕಾಂಬಿನೇಷನ್ ಅಲ್ಲೇ ನೀವು ವರ್ಕ್ ಮಾಡಿದ್ರಲ್ಲ, ಅದ್ರ ಅನುಭವ ಹೆಂಗಿತ್ತು ನಿಮ್ಗೆ? ನಿಜವಾಗ್ಲೂ ಖುಷಿ ಸರ್. ಬಂದ್ರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ, ಫುಲ್ಲು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಚೆನ್ನಾಗಿ ಮಾಡೋರ್ನ. ಓಕೆ ಒಳ್ಳೆ ಪರ್ಫಾರ್ಮರ್ಗೆ ಡೆಫಿನೆಟ್ ನಮ್ಮ ಎದುರುಗಡೆ ಮಾತಾಡ್ತಾರೆ 2-3 ಜನ. ಅವರೇ ಮಾತಾಡ್ಸಿದ್ರು. ನಾನು ಮಾತಾಡ್ಸ್ಬೇಕು ಅಂತ ಆಸೆ, ಭಯ ಬಂತು ಒಂದ್ ಕಡೆ, ಆದ್ರೆ ಮಾತಾಡ್ಸ ಹೋಗ್ಲಿಲ್ಲ. ಅವರನ್ನೇ ನೇರವಾಗಿ ನಮ್ಮ ಕಾಟಿಯವ್ರನ್ನೆಲ್ಲ ಮಾತಾಡ್ಸಿದ್ರು. ಖುಷಿ ಅನ್ನಿಸ್ತು ನನಗೆ. ನೀವ್ ಹೇಳ್ದಂಗೆ ಚೆನ್ನಾಗಿ ಪರ್ಫಾರ್ಮರ್ ಇದ್ರಲ್ಲ ಮಾತಾಡ್ತಾರೆ, ಅದೊಂದು ಖುಷಿ ಆಗುತ್ತೆ. ಅಲ್ಲಣ್ಣ ನೋಡಿ, ಅವರು ಅಷ್ಟು ದೊಡ್ಡ ಲೆಜೆಂಡ್ ಆಗಿರೋರು ಸಿನಿಮಾಗಳನ್ನೇ ನೋಡಬೇಕು ಅಂತ ಏನಿಲ್ಲ. ಇತ್ತೀಚೆಗೆ ಮಾಡ್ತಿರುವಂಥ ವೆಬ್ ಸೀರೀಸು, ಶಾರ್ಟ್ ಫಿಲಮ್ಸು, ಈ ಥರದ್ದೆಲ್ಲ ಒಂದಷ್ಟು ನೋಡಿ ಒಳ್ಳೆ ಪರ್ಫಾರ್ಮರ್ನ ನೋಡಿ ಅಬ್ಸರ್ವ್ ಮಾಡಿ ಅವ್ರು ಆಯ್ಕೆ ಮಾಡಿ ನಿಮ್ಮನ್ನ ನೋಡಿ ಅವ್ರು ಮಾತಾಡ್ಸಿದ್ರು ಅಂದ್ರೆ ಅದು ಅವ್ರ ದೊಡ್ಡ ಗುಣ ಅಲ್ವಾ ಸರ್? ಅಂದ್ರೆ ನೀವು ನಂಬಲ್ಲ, ಅವ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು. ಅವರು ಇಡೀ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಟರು ಕೂಡ ಅವ್ರ ಮನಸ್ಸಲ್ಲಿ ನೋವುಗಳಿರ್ತಾವಲ್ವಾ, ಅವೆಲ್ಲನೂ ಮರಿಬೇಕು ಅಂದ್ರೆ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ಲ. ಹಂಗಾಗಿ ಪ್ರತಿಯೊಂದು ಅರ್ಥ ಮಾಡ್ತಾ ಇರ್ತಾರೆ. ಅಣ್ಣ, ಅವ್ರು ಆಕ್ಟ್ ಮಾಡಿರೋ ಅಂತ ಒಂದಷ್ಟು ಸಿನಿಮಾಗಳಿಗೆ ಯಾವ್ಯಾವ ಸಿನಿಮಾಗಳನ್ನ ನೀವು ಡಬ್ ಮಾಡಿದಿರಿ ಸರ್? ನಾನು ಹೆಚ್ಚು ಕಡಿಮೆ ಒಂದು 8-10 ಸಿನಿಮಾ ಡಬ್ಬಿಂಗ್ ಮಾಡಿರ್ಬೋದು. ದಾಸನೋ ಏನೋ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಡಬ್ಬಿಂಗ್ ತುಂಬಾ ಮೂವಿಗಳಿಗೆ ನೀವು ಡಬ್ ಮಾಡ್ತಾ ಬಂದ್ರಿ. ಈಗ ಲಾಸ್ಟ್ ಕಾಟರ್ವರೆಗೂ ಮಾಡಿದ್ದೀನಿ. ಆಮೇಲೆ ಡೆವಿಲ್ಗೂ ಕೂಡ ನನ್ನ ಕ್ಯಾರೆಕ್ಟರ್ ಅಲ್ದೇನೆ 2-3 ಕ್ಯಾರೆಕ್ಟರ್ ಡಬ್ ಮಾಡಿದೆ. ಅಣ್ಣ, ನಾನು ಅವ್ರ ಜೊತೆ ಒಡನಾಟದಲ್ಲಿ ಆಗಿದ್ದಲ್ಲದೆ ಎಲ್ಲರ ಜೊತೆಲೂ ಅವ್ರು ಒಡನಾಟದಲ್ಲಿ ಇರ್ತಾರೆ. ನಾವು ಕೂಡ ಕಲಾವಿದರು ಅಂದ್ಮೇಲೆ ಎಲ್ಲರ ಜೊತೆಲೂ ಇರಬೇಕು, ಎಲ್ಲರ ಜೊತೆಲೂ ಬರೀಬೇಕು. ಇದು ಕನ್ನಡ ಇಂಡಸ್ಟ್ರಿ ಒಂದು ಮನೆ. ಇದು ಸೊ ಒಂದು ಮನೆ ಅಂತ ಇದ್ದಾಗ ಅವ್ರಿಗೆ ಏನೇ ಟೆನ್ಷನ್ ಇದ್ರು, ಯಾವುದೇ ತರ ಅನಾರೋಗ್ಯದಿಂದ ಒಂದಷ್ಟು ಬಳಲ್ತಾ ಇದ್ರು ಕೂಡ ತೋರ್ಸ್ಕೊಳ್ಳದೇನೆ ಕಂಪ್ಲೀಟ್ ಮಾಡಿ ಹೋಗಿರೋ ಒಬ್ಬ ಮನುಷ್ಯ ಇವತ್ತು ಏನೋ ಗೊತ್ತಿಲ್ಲ ವಿಪರ್ಯಾಸ ಅದು. ಅಣ್ಣ, ಈಗ ಇಂಥ ಸಂದರ್ಭದಲ್ಲಿ ಇಂಡಸ್ಟ್ರಿಗೆ ಎಲ್ಲಾದ್ರೂ ಒಂದ್ ಕಡೆ ನಷ್ಟ ಅಂತ ಏನಾದ್ರೂ ನಿಮ್ಮ ಅನುಭವ ಪ್ರಕಾರ ಅನ್ನಿಸ್ತಾ ಇದೆಯಾ ಸರ್? ಖಂಡಿತವಾಗ್ಲೂ ನೀವು ಅದು ಓಡೋಕಿದ್ರೆ ಆಮೇಲೆ ದರ್ಶನ್ ಪಿಕ್ಚರ್ ಅಂತಂದಾಗ ಒಂದು ಬೇರೆ ತರನೇ ಹೆಸರಿದೆ. ಆಮೇಲೆ ಅವ್ರ ಸಿನಿಮಾ ಸ್ಟಾರ್ಟ್ ಆಯ್ತು ಅಂದ್ರೆ 1000 ಜನ, ಪ್ರತಿಯೊಬ್ಬ ಕಲಾವಿದನ ಸಿನಿಮಾನು 100 ಜನ ಊಟ ಮಾಡ್ತವೆ. ಎಸ್ಪೆಷಲಿ ದರ್ಶನ್ ಸರ್ ಸ್ವಲ್ಪ ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ ಅಭಿಮಾನನೂ ಹಂಗೆ ಇದೆ. ಜೊತೆಗೆ ಅವರ ಸಿನಿಮಾ ಅಂತಂದಾಗ ಒಂದು ದೊಡ್ಡ ಮಟ್ಟದಲ್ಲಿ ಇರ್ತದೆ. ಎಲ್ಲ ಎಷ್ಟು ಸರ್ 5-6 ಕ್ಯಾರವನ್ ಇರ್ತವೆ, 20-25 ಕಾರ್ಗಳಿರ್ತವೆ, 500 ಜನ ಜೂನಿಯರ್ ಆರ್ಟಿಸ್ಟ್ ಇರ್ತಾರೆ. ನಾವು ಕಲಾವಿದರೆಲ್ಲ ಒಂದಷ್ಟು ಜನ ಇರ್ತೀವಿ. ಎಲ್ಲ ಸೇರಿದ್ರೆ 700-800 ಜನ ಊಟ ಮಾಡ್ತಾರೆ. ಅಷ್ಟು ಜನ ಊಟ ಮಾಡ್ತಾರೆ, ಅಷ್ಟು ಇದಾಗಿರ್ತಾರೆ. ಆ ಪವರ್ ಇದೆ. ಅಂದ್ರೆ ಆ ಸಿನಿಮಾಗಳು ಬಂದಾಗ ಹೌದು, ನನಗೆ ಗೊತ್ತಿರೋ ಹಂಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ ದೊಡ್ಡ ಮನೆ ಕುಡಿಯೋದು, ಅವ್ರು ಎಲ್ಲೂ ಹೋಗಿಲ್ಲ, ನಮ್ಮಲ್ಲೇ ಇದ್ದಾರೆ. ದೈಹಿಕವಾಗಿಲ್ಲದವರು ಮಾನಸಿಕವಾಗಿ ನಮ್ಮ ಜೊತೆಗೆ ಇದ್ದಾರೆ. ಮಾನಸಿಕವಾಗಿ ನಾವ್ ಯಾವತ್ತೂ ಅವ್ರು ಸತ್ತಿದ್ದಾರೆ ಅಂತ ಅನ್ಕೊಂಡೇ ಇಲ್ಲ. ಅವ್ರು ಇಲ್ಲೇ ಇದ್ದಾರೆ. ಇನ್ನೊಂದ್ಸತಿ ಹೇಳ್ಬೇಡ ಈ ವಿಚಾರಕ್ಕೆ. ನನ್ನ ಸ್ವಂತ ಅಣ್ಣ ಸತ್ತಾಗ ನಾನು ಹತ್ತಿರ್ಲಿಲ್ಲ. ಇವರು ಪುನೀತ್ ಸರ್ ಸತ್ತಾಗ ನಿಜವಾಗ್ಲೂ 2-3 ದಿನ ಊಟ ಮಾಡಕ್ಕಾಗಿಲ್ಲ. ಸಿಕ್ಕಾಬಟ್ಟೆ ನೋಡಿ ಅವ್ರ ಸಿನಿಮಾಗಳಿಗೆ. ನಿಜವಲ್ಲೂ ನನ್ನ ಸ್ವಂತ ಅಣ್ಣ ಬುಲೆಟ್ ಪ್ರಕಾಶ್ ನಂಗಿದ್ದ. ಆವತ್ತು ನನ್ಗೇನು ಅನಿಸ್ಲ, ಸತ್ತ ಹೋದೆ, ಹಾಲ್ ತಪ್ಪ ಮಾಡ್ಬಿಟ್ಟು ಬಂದೆ, ಕ್ಲೋಸ್. ಆದರೆ
ಪುನೀತ್ ಸರ್ ಸತ್ತಾಗ 2-3 ದಿನ ಸರ್ ದೇವ್ರನ್ನೇ ತಡ್ಕೊಳಕ್ಕಾಗಿಲ್ಲ, ಮನೆ ಬಿಟ್ಟು ಅಲ್ಲಾಡಿಲ್ಲ. ಯಾಕಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಾವು ಬಂದರೆ ಸೆಟ್ ನಾವು ಡಬ್ಬಿಂಗಲ್ಲಿ ಇದ್ದರೆ, ಬ್ರದರ್ ಪ್ಲೀಸ್ ಒಂದೇ ಒಂದು ನಿಮಿಷ ಡೈಲಾಗ್ ಚೇಂಜ್ ಆಗಿದೆ, ಅದನ್ನು ಸರಿ ಮಾಡಿ ಬಂದ್ಬಿಡ್ತೀನಿ ಪ್ಲೀಸ್ ಪ್ಲೀಸ್, ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತಾ. ನಾವು ಅವೆಲ್ಲ ಬರೆಯೋಕ್ಕಾಗಲ್ಲ ಸರ್. ತುಂಬ ಅವ್ರ ಜೊತೆಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಜೊತೆ ಮಾಡಿ ವರ್ಕು. ಬಟ್ ದರ್ಶನ್ ಸರ್ದು ಒಂಥರ ಜಾಲಿ ಅಟ್ಮಾಸ್ಫಿಯರು, ಸುದೀಪ್ ಸರ್ ಅಷ್ಟೇ, ಪುನೀತ್ ಸರ್ ಮಾತ್ರ ಕೈ ಎತ್ತಬೇಕು. ನಾನು ಯಾಕೆ ಈ ವಿಷಯ ಹೇಳ್ತಾ ಅರ್ಧಕ್ಕೆ ಡ್ರಾಪ್ ಆಯಿತು ಅಂದರೆ, ನೋಡಿ ಅಪ್ಪು ಸರ್ದು ಸಿನಿಮಾ ಮೂವಿ ರಿಲೀಸ್ ಆಗುತ್ತೆ, ಎಷ್ಟೋ ಪಾಳ್ಬಿದ್ದಂಥ ಥಿಯೇಟ್ರ್ಗಳಿಗೆ ಜೀವ ಬರುತ್ತೆ, ಅದು ಜನಗಳೇ ಸಾಕ್ಷಿ ಇದ್ದಾರೆ, ಅದೆಲ್ಲ ನಾವೆಲ್ಲ ನೋಡಿದ್ದೀವಿ. ನೋಡಿ ಅವ್ರು ಹೋದಾಗಲೇ ಒಂದು ಇಂಡಸ್ಟ್ರಿ ನಲಗಿತ್ತು, ನಾವು ಒಂದಷ್ಟು ಎಲ್ಲರೂ ಮೊರಕಪಟ್ವಿ. ಇವತ್ತಿಗೂ ಕೂಡ ಯಾಕಂದ್ರೆ ಅವರು ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇದ್ರು, ವರ್ಷಕ್ಕೆ 2 ಸಿನಿಮಾ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇದ್ರು. ಅಂದ್ರೆ ಗೆದ್ದಿರೋರು ದೊಡ್ಡವರು ಆತರ 2 ಸಿನಿಮಾಗಳು ಕೊಡ್ತಾ ಇದ್ರೆ ಇಂಡಸ್ಟ್ರಿ ಇನ್ನ ಒಂದಷ್ಟು ದೊಡ್ಡ ಮಟ್ಟಕ್ಕೆ ನಮ್ದು ಜನ ಥಿಯೇಟರ್ ಬರ್ತಾರೆ ಸರ್, ಥಿಯೇಟರ್ ಬರ್ತಾರೆ. ನೋಡಿ ಈಗ ಇಂಥ ಪರಿಸ್ಥಿತಿಲಿ ದರ್ಶನ್ ಸರ್ ಅವ್ರು ಅಲ್ಲಿ ಇರೋದ್ರಿಂದ ಇದು ಖಂಡಿತವಾಗಿ ನಿಮ್ ಪ್ರಕಾರ ಇದು ನಷ್ಟ ಏನು, ಇದು ತುಂಬಾ ತುಂಬಲಾರದ ನಷ್ಟ ಅಂತ ಇದೆಯಾ? ದೇವರಾಣೆ ಇಂಡಸ್ಟ್ರಿ ನಷ್ಟನೂ ಕೂಡ ಸಾವಿರಾರು ಜನಕ್ಕೆ ಅನ್ನದ ಮೇಲೆ ಕಲ್ಬಿದ್ದೈತೆ. ಆಮೇಲೆ ಥಿಯೇಟರ್ ಎಷ್ಟು ಜನ ಕೆಲಸ ಮಾಡೋರು ಸರ್, ಪೋಸ್ಟ್ ಹಂಚೋರಿಂದ ಹಿಡಿದು ಥಿಯೇಟರ್ ನಡ್ಸೋರಿಂದ ಹಿಡಿದು ಆಡಿಯನ್ಸ್ ಎಷ್ಟು ಖುಷಿ ಪಡೋರು ಎಲ್ಲದಕ್ಕೂ ಹೊಡ್ತಾ ಬಿತ್ತು. ಅವ್ರು ಆದಷ್ಟು ಬೇಗ ಬಂದ್ಬಿಟ್ರೆ ಈಚೆಗೆ ದೇವರಾಣೆ 1 ವರ್ಷಕ್ಕೆ 2 ಪಿಕ್ಚರ್ ಮಾಡಲಿ ಸರ್, ಆಡಿಯನ್ಸು ಮತ್ತೆ ಥಿಯೇಟ್ರ್ ಬರ್ತಾರೆ, ಥಿಯೇಟ್ರ್ಗಳಲ್ಲಿ ಕೆಲಸ ಮಾಡೋ ಜನ ಊಟ ಮಾಡ್ತಾರೆ. ಆಮೇಲೆ ಸಿನಿಮಾ ತೆಗಿಯೋ ಜಾಗದಲ್ಲಿ ಒಂದು ದಿನಕ್ಕೆ 500-600 ಜನ ಊಟ ಮಾಡ್ತಾರೆ ಅಂದರೆ 60-70 ದಿನ ಎಷ್ಟು ಜನ ಊಟ ಮಾಡ್ಬೋದು ಲೆಕ್ಕಾಕ್ರಿ. ನೋಡಿ ಈ ಸಾಲಿನಲ್ಲಿ ಈ ಥರ ಸಾಲಿಗೆ ನಮ್ಮಂಥ ಕಲಾವಿದರುಗಳಿಗೆ ಎಲ್ಲ ಟೆಕ್ನಿಷಿಯನ್ಗೆ ಅನ್ನ ಕೊಡುವಂತಹ ಎಲ್ಲ ದೊಡ್ಡ ದೊಡ್ಡ ನಟರುಗಳು ಆದಷ್ಟು ವರ್ಷಕ್ಕೆ 2 ಪಿಕ್ಚರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಎಲ್ಲ ದೊಡ್ಡ ದೊಡ್ಡ ನಟರುಗಳದು ವರ್ಷಕ್ಕೆ 1 ಪಿಕ್ಚರ್ ಬಂದರೂ ಕೂಡ ಎಲ್ಲ ತಾಂತ್ರಿಕ ಸಿನಿಮಾ ಕಲಾವಿದರು, ಸಿನಿಮಾ ತಂತ್ರಜ್ಞರು ಎಲ್ಲರಿಗೂ ಅವ್ರ ಮಕ್ಕಳು ಕೂಡ ಒಳ್ಳೆ ಕಡೆ ಎಜುಕೇಶನ್ ಮಾಡಿಸ್ತಾರೆ, ಆದಷ್ಟು ಅವ್ರ ಜೀವನ ಶೈಲಿನೂ ಕೂಡ ಚೇಂಜ್ ಮಾಡ್ಕೊತಾರೆ. ದಯವಿಟ್ಟು ದೊಡ್ಡ ದೊಡ್ಡ ಕಲಾವಿದರು ಅಂತ ಅನ್ಸ್ಕೊಂಡ್ರೆ ಎಲ್ಲರೂ ಕೂಡ ಮಧ್ಯ ಒಂದೊಂದು ಸಿನಿಮಾಗಳನ್ನ ಕೊಟ್ರೆ ನಮ್ಮ ಕಲಾವಿದರು ಇವರು ಏನು ಕಲಾಭಿಮಾನಿಗಳು ಮತ್ತೆ ಥಿಯೇಟರ್ ಬರ್ತಾರೆ. ದಯವಿಟ್ಟು ಮಾಡಿ ಇದು ದಯವಿಟ್ಟು ಯಾವುದೇ ರೀತಿ ಅನ್ಯತಾ ಭಾವಿಸ್ಬೇಡಿ. ಪರಿಸ್ಥಿತಿಗೆ ಅನುಗುಣವಾಗಿ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ. ನಿಮ್ಮನ್ನೇ ನಂಬ್ಕೊಂಡಿದೀವಿ ನಾವುಗಳು, ನಮ್ಮಂತ ಕಲಾವಿದರು ಅಭಿಮಾನಿಗಳು ನಂಬ್ಕೊಂಡಿದ್ದಾರೆ. ಎಲ್ಲವೂ ಇವತ್ತೆಲ್ಲ ತಾಂತ್ರಿಕತೆ ಮುಂದುವರೆದಿದೆ. ದಯಮಾಡಿ ನಮ್ಮ ಚಾನಲ್ ಕಡೆಯಿಂದ, ನಮ್ಮ ರಾಮಣ್ಣವ್ರ ಕಡೆಯಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಬರಲಿ. ಇವತ್ತು ಎಲ್ಲವೂ ಯಾವ್ದು ಸಣ್ಣದು ಯಾವ್ದು ದೊಡ್ಡದು ಅಂತ ಇಲ್ಲೇನು ಜಡ್ಜ್ ಮಾಡಕ್ಕಾಗಲ್ಲ. ಯಾವ ಟೈಮಲ್ಲಿ ಬೇಕಾದ್ರೆ ರೆಕ್ಕೆ ಪುಕ್ಕ ತೆರ್ಕೋಬಹುದು. ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ನಮ್ಮ ಕನ್ನಡಿಗರು ಅದನ್ನ ಇಲ್ಲಿವರೆಗೂ ಏನು ಮೆರೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಪ್ರತಿ ಸಿನಿಮಾಕ್ಕೂ ಮೆರೆಸ್ಕೊ ಬರ್ತಾರೆ. ಯಾವುದೇ ಫ್ಯಾನ್ ವಾರ್ಸ್ ಇಲ್ಲದೆ, ಇತ್ತೀಚೆಗಂತೂ ಯಾವುದೇ ತರ ಫ್ಯಾನ್ ವಾರ್ಸ್ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದೆ. ಹಿಂಗೆ ನಡ್ಕೊಂಡು ಹೋಗ್ಲಿ. ನಮ್ಮ ಸಿನಿಮಾ ಫ್ಯಾಮಿಲಿ ಏನಿದೀವೋ, ತಾಂತ್ರಿಕ ವರ್ಗ ಆಗ್ಬೋದು, ಕಲಾವಿದರಾಗ್ಬೋದು, ಎಲ್ಲರೂ ಕೂಡ ಖುಷಿಯಿಂದ ಜೀವನ ನಡ್ಸ್ಕೊಂಡು ಹೋಗ್ತಾರೆ. ಅಣ್ಣ, ಈಗ ಡೆವಿಲ್ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗ್ತಾ ಇದೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಈ ಆಡಿಯೋದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಇಲ್ಲ, ಇದ್ರೆ ನೆಮ್ಮದಿಯಾಗಿ ಇರ್ಬೇಕು. ಅದು ಜನಗಳು ಬೇರೆ ಬೇರೆ ತರ ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಬಟ್ ಏನಪ್ಪಾ ಅಂದ್ರೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಸತ್ಯನೇ. ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು, ಜಾತಿ ಯಾವ್ದೇ ಇರ್ಬೋದು, ಪ್ರಶ್ನೆನೇ ಬರಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀವು ಹಸ್ಕೊಂಡಿರಿ, ಊಟ ಮಾಡಿ, ಮಾನಸಿಕವಾಗಿ ನೆಮ್ಮದಿಯಾಗಿದ್ಬಿಟ್ರೆ ಪ್ರಪಂಚನ ಗೆಲ್ಲಬಹುದು ಅಂತಾರಲ್ಲ. ಅಂದ್ರೆ ನಿಮ್ ಪ್ರಕಾರ ಮನುಷ್ಯ ದಿನನಿತ್ಯ ಜಂಜಾಟದಲ್ಲಿ ಇರ್ತಾನೆ, ಅವನದೇ ಆದ ಗುಂಗಲ್ಲಿ ನರಳ್ತಾ ಇರ್ತಾನೆ, ನಲುಗ್ತಾ ಇರ್ತಾನೆ. ಅವನ ಮೈಂಡ್ ಫ್ರೆಶ್ ಆಗ್ಬೇಕು ಅಂದ್ರೆ ಒಂದು ಒಳ್ಳೆ ಸಿನಿಮಾ ಬರ್ಬೇಕು, ಒಳ್ಳೆ ಅವ್ರು ಇಷ್ಟಪಟ್ಟಂತ ಕಲಾವಿದ್ರ ಸಿನಿಮಾ ಬಂದ್ರೆ ಚಪ್ಪಾಳೆ ಹಾಕೊಂಡು ನೋಡ್ತಾರೆ, ನೆಮ್ಮದಿಯಾಗಿರ್ತಾರೆ ಅಂತ. ನಿಮ್ಮನ್ನ ಬಿಡುವಿಲ್ಲದ ಸಮಯದಲ್ಲಿ ತುಂಬಾ ಬಿಡು ಮಾಡಿಕೊಂಡು ನಮ್ಮಂತ ಕಲಾವಿದರಿಗೆ, ನಮ್ಮ ಚಾನಲ್ಗೆ ಬಹಳ ಸ್ಫೂರ್ತಿಯಾಗಿ ಒಂದಷ್ಟು ನಿಮ್ಮಿಂದ ನಾನೇನು ತಿಳ್ಕೊಂಡೆ, ನಮ್ಮ ವೀಕ್ಷಕರು ಬಹಳ ಅರ್ಥಗರ್ಭಿತವಾಗಿ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ರು. ಬಹಳ ಬಿಡು ಮಾಡ್ಕೊಂಡು ನಮಗೆ ಇಷ್ಟೋ ತನಕ ಸಮಯವನ್ನು ಕೊಟ್ಟಿದ್ದೀರಾ. ನನ್ನ ಪ್ರೇಕ್ಷಕರ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಭಾಳ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮಂತ ಹಿರಿಯ ಕಲಾವಿದರುಗಳ ಜೊತೆ, ಟೆಕ್ನಿಷಿಯನ್ ಜೊತೆ ನಿಜ ಹೇಳ್ಬೇಕು ಅಂದ್ರೆ ಎಕ್ಸೈಟ್ ಆಗ್ತಾ ಇದೆ. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ಮಾಡ್ಬೇಕು ಅಂತ ಕೇಳಿದ್ರಲ್ಲ, ಅದು ದೊಡ್ಡ ವಿಚಾರ. ನಾನು ಇದು ಇಂಟರ್ವ್ಯೂ ಅಂತ ಅನ್ಕೊಳ್ಳಿಲ್ಲ ಅಣ್ಣ.
ಮಾತಾಡ್ಸ್ಬೇಕು ಪರ್ಸನಲ್ ಆಗಿ ನಾನು ನಿಮ್ಮನ್ನ ತುಂಬಾ ಆಳವಾಗಿ ಎಳಿಬೇಕು ಅಂದ್ರಲ್ಲ ಒಂದ್ ಖುಷಿ ಆಯ್ತು. ಅದು ಮಾತಾಡ್ಬೇಕಂತ ಅನ್ನಿಸ್ತು ನನಗೆ. ನಾನು ಇದನ್ನ ನಿಜವಾಗ್ಲೂ ಡಾಕ್ಟರೇಟ್ ಕೊಡ್ತೀನಿ ಅಂತಂದ್ರು, ಒಂದ್ ಪಿಕ್ಚರ್ ಮಾಡ್ಕೊಡು ಡಾಕ್ಟರೇಟ್ ಕೊಡ್ತೀನಿ ಅಂದ್ರು. ನಾನು ಒಪ್ಲೇ ಇಲ್ಲ, ನಿಮ್ ಡಾಕ್ಟರೇಟ್ ನನಗ್ ಬೇಡ ಸರ್, ನನ್ಗೆ ಊಟ ಮಾಡ್ಬೇಕು, ದುಡ್ಡು ಕೊಡಿ, ಕೆಲಸ ಮಾಡ್ಕೊಡ್ತೀನಿ ಅಂದೆ. ಇವತ್ತು ಹೊಟ್ಟೆ ಹಸು ಸರ್, ತೂತ್ ಮಡ್ಕೆ ಇದು ಮೇಲ್ ಹಾಕೋದ್ರೆ ಕೆಳಗಡೆ ಹೋಗ್ತಾ ಇರ್ತದೆ, ನಿಲ್ಸಕ್ಕಾಗಲ್ಲ. ಅದನ್ನ ತುಂಬಿಸ್ಬೇಕು ಅಂದ್ರೆ ಏನಾದ್ರು ಒಂದು ಆಲ್ಟರ್ನೇಟ್ ಕೆಲಸ ಮಾಡ್ಲೇಬೇಕು. ಆದ್ರೆ ಇವತ್ತು ನೀವೊಬ್ರು ಕಲಾವಿದರಾಗಿ ಇನ್ನೊಬ್ಬ ಕಲಾವಿದನ್ನ ಯೂಟ್ಯೂಬ್ ಚಾನಲ್ ನಾನು ಮಾತಾಡ್ಸ್ಬೇಕು ನಿಮ್ಮನ್ನ ಅಂತ ಕೇಳಿದ್ರಲ್ಲ, ದೊಡ್ಡ ಖುಷಿ ಆಯ್ತು ನನಗೆ. ತುಂಬಾ ಮತ್ತೆ ನಿಮ್ಗೆ ನಿಮ್ಮಂತವರಿಂದ ಕಲಾರತಿ ಮಹಾದೇವ್ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ಕಾಣಿಸ್ಕೊಡ್ತಾ ಇದ್ದೀನಿ ಅನ್ನೋದು ನಂದು ಒಂದು ದೊಡ್ಡ ಹೆಮ್ಮೆ. ದಯವಿಟ್ಟು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಪ್ರತಿಯೊಬ್ಬ ದೊಡ್ಡ ಸಾಧಕರನ್ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಆಮೇಲೆ ನಾನ್ ಸಾಧಕ ಹಂಗೆ ನೀನು ಸಾಧಕ ಅಂತ ದೇವರನ್ನ ಸಾಧಕ ಅಲ್ಲ, ನಾನು ಖುಷಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಅದನ್ನ ಕಂಡು 4 ಮಾತಾಡ್ಸಿದ್ದಾರೆ, ನನಗೆ ಹೆಮ್ಮೆ ಇದೆ. ನಿಮ್ ಚಾನಲ್ ಬರ್ತಾ ಇರೋದು. ನಿಮ್ಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ನನ್ನನ್ನ ಇಂಟರ್ವ್ಯೂ ಮಾಡಿದ್ರಲ್ಲ. ಥ್ಯಾಂಕ್ ಯು ಅಣ್ಣ. ಇಲ್ಲ ಏನಂದ್ರೆ ವೀಕ್ಷಕರೇ, ನಾನು ಇದು ಮಾದೇವ ಕತೆ ಅನ್ನೋ ಈ ಕಾರ್ಯಕ್ರಮ ನಾನು ಏನು ತೆಗ್ದಿದ್ದೀನಲ್ಲ ನನ್ನ ಚಾನಲಲ್ಲಿ, ನಾನು ಗೆದ್ದಿರೋ ಸಾಧಕರನ್ನೇ ಮಾತಾಡಿಸ್ಬೇಕು ಅಂತ ಏನಿಲ್ಲ. ಒಬ್ಬ ರೈತನೂ ಮಾತಾಡಿಸ್ಬೋದು, ಒಬ್ಬ ಪುಟುಬಾತಲ್ಲಿ ಏನೋ ಒಂದು ಕೆಲಸ ಮಾಡ್ತಿರ್ತಾನೆ, ನಾನು ಅವನನ್ನು ಕೂಡ ಮಾತಾಡಿಸ್ಬೋದು. ಸೊ ಅವ್ನ ಲೈಫ್ ಸ್ಟೋರಿ ನನಗೆ ಇಷ್ಟ ಆಯಿತು ಅಂದರೆ ನಾನು ಖಂಡಿತ ನಾನು ಮಾತಾಡಿಸ್ತೀನಿ. ಸೊ ಈ ಎಲ್ಲೋ ಒಂದು ಕಡೆ ಅದು ಒಂದು ರೀತಿ ಸ್ಫೂರ್ತಿ ಆಗ್ಬೋದು. ಕೆಲವರು ತೆರೆ ಹಿಂದೆ ಒಂದು ರೀತಿ ಡವ್ ಮಾಡ್ತಿರ್ತಾರೆ, ತೆರೆ ಮುಂದೆ ಒಂದು ರೀತಿ ಡವ್ ಮಾಡ್ತಿರ್ತಾರೆ. ಸೊ ಎಲ್ಲ ಒಂದು ಜಗಮಗ ಅಂತ ಹೇಳ್ತಾರೆ ಇದಕ್ಕೆ. ಸೊ ನನಗೆ ಇಷ್ಟ ಆದರೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇದು ನನ್ನ ಚಾನಲ್ನಲ್ಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಆಸೆ ಒರಿಜಿನಲ್ ಆಗಿ ನಾನು ಸಿಂಗರು ಕೂಡ, ಆ್ಯಕ್ಟ್ರು ಕೂಡ. ಹಾಗಾಗಿ ನನ್ನ ಚಾನಲಲ್ಲಿ ಎಲ್ಲ ಥರದ ವಿಷಯಗಳಿರುತ್ತೆ, ಎಲ್ಲ ಥರದ ವ್ಯಕ್ತಿಗಳು ಬರ್ತಾರೆ. ಹಂಗಾಗಿ ಒಂದಷ್ಟು ಫೇಮಸ್ ಆಗಿರುವಂಥ ಆ್ಯಕ್ಟ್ರನ್ನೇ ಮಾಡಬೇಕು ಅಂತ ಏನಿಲ್ಲ. ಕಲಾವಿದರನ್ನ ಎಲ್ಲ ತಾಂತ್ರಿಕತೆಯಲ್ಲಿ ಮುಂದುವರೆದಿರುವಂತಹ ತಾಂತ್ರಿಕತೆಯಲ್ಲೇ ಮಗ್ನರಾಗಿರುವಂತಹ ಅದನ್ನೇ ನಂಬ್ಕೊಂಡಿರುವಂಥವ್ರ ಕೈಲೂ ಕೂಡ ನಾನು ಒಂದು ಸಂದರ್ಶನ, ಒಂದಷ್ಟು ಮಾತುಕತೆ ಮಾತಾಡ್ಸೋದು, ಅವರ ಜೀವನದ ಒಂದು ಶೈಲಿಯನ್ನು ಹೆಕ್ಕೋದು ನನ್ನ ಸ್ವಭಾವ. ಅತಿ ಹೆಚ್ಚಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿಯ ವೀಕ್ಷಕರಿಗೆ.